ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಚಿತ್ರರಂಗದ ಇತಿಹಾಸದಲ್ಲೇ ಹಿಂದೆಂದೂ ಕಾಣದಂತಹ ಮಹಾ ಸಂಗ್ರಾಮವೊಂದು ಸೌತ್ ಸಿನಿ ಅಖಾಡದಲ್ಲಿ ಶುರುವಾಗಿದೆ. ಇಡೀ ಭಾರತೀಯ ಚಿತ್ರರಂಗವೇ ಕಾತರದಿಂದ ಕಾಯುತ್ತಿರುವ ಆ ಒಂದು ಬಿಗ್ ಬಜೆಟ್, ಹೈ ವೋಲ್ಟೇಜ್ ಕಮರ್ಷಿಯಲ್ ಮತ್ತು ಸ್ಪೋರ್ಟ್ಸ್ ಆಕ್ಷನ್ ಡ್ರಾಮಾ ಸಿನಿಮಾ ಅಂದ್ರೆ ಅದು ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ನಟನೆಯ ಉಪ್ಪೇನ ಖ್ಯಾತಿಯ ಬುಚ್ಚಿಬಾಬು ಸನಾ ನಿರ್ದೇಶನದ ಪೆದ್ದಿ. ಹೌದು, ಈ ಚಿತ್ರದ ಅನೌನ್ಸ್ಮೆಂಟ್ ಆದಾಗಿನಿಂದಲೂ ದಿನಕ್ಕೊಂದು ಹೊಸ ದಾಖಲೆ, ದಿನಕ್ಕೊಂದು ಹೊಸ ಟ್ರೆಂಡ್ ಸೃಷ್ಟಿಯಾಗ್ತಲೇ ಇದೆ. ಆದರೆ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುಗಡೆಯಾದ ಆ ಒಂದು ಪೋಸ್ಟರ್ ಮತ್ತು ವಿಡಿಯೋ ಇಡೀ ಸೌತ್ ಇಂಡಸ್ಟ್ರಿಯನ್ನೇ ನಡುಗಿಸಿದೆ. ಸ್ಯಾಂಡಲ್ವುಡ್ನ ಹೆಮ್ಮೆ, ಕನ್ನಡಿಗರ ನೆಚ್ಚಿನ ಹ್ಯಾಟ್ರಿಕ್ ಹೀರೋ, ಸೆಂಚುರಿ ಸ್ಟಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಈಗ ಪೆದ್ದಿ ಅಖಾಡಕ್ಕೆ ಅಫಿಷಿಯಲ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಚಿತ್ರತಂಡ ಶಿವಣ್ಣನ ಪಾತ್ರದ ಫಸ್ಟ್ ಲುಕ್ ಪೋಸ್ಟರ್ ಜೊತೆಗೆ ಒಂದು ರಗಡ್ ಬಿಹೈಂಡ್ ದ ಸೀನ್ಸ್ ವಿಡಿಯೋವನ್ನು ರಿಲೀಸ್ ಮಾಡಿದೆ. ಚಿತ್ರದಲ್ಲಿ ಶಿವಣ್ಣನ ಪಾತ್ರದ ಹೆಸರೇನು ಗೊತ್ತಾ? ಗೌರನಾಯ್ಡು. ಬರೀ ಪೋಸ್ಟರ್ ನೋಡಿಯೇ ಫ್ಯಾನ್ಸ್ ಮೈ ರೋಮಾಂಚನಗೊಂಡಿದೆ. ಆ ಕಣ್ಣಿನ ತೀಕ್ಷ್ಣತೆ, ಆ ಗಾಂಭೀರ್ಯ, ಆ ಖದರ್, ಅಬ್ಬಬ್ಬಾ! ಶಿವಣ್ಣನಿಗೆ ವಯಸ್ಸಾಗ್ತಾ ಇಲ್ಲ, ದಿನದಿನಕ್ಕೂ ಅವರ ಮಾಸ್ ಲುಕ್ ಮತ್ತು ಕ್ರೇಜ್ ಹೆಚ್ಚಾಗ್ತಲೇ ಇದೆ ಅನ್ನೋದಕ್ಕೆ ಈ ಗೌರನಾಯ್ಡು ಲುಕ್ಕೇ ಸಾಕ್ಷಿ. ಹಾಗಾದ್ರೆ ಈ ಪೆದ್ದಿ ಸಿನಿಮಾದಲ್ಲಿ ಶಿವಣ್ಣನ ಪಾತ್ರದ ಮಹತ್ವವೇನು? ರಾಮ್ ಚರಣ್ ಮತ್ತು ಶಿವಣ್ಣ ಮುಖಾಮುಖಿಯಾಗುವ ಆ ಸೀನ್ಗಳು ಹೇಗಿರಲಿವೆ? ಈ ಚಿತ್ರದ ಬಜೆಟ್ ಎಷ್ಟು? ಚಿತ್ರದ ಕಥಾಹಂದರವೇನು? ಈ ಎಲ್ಲಾ ಇಂಟ್ರಡಕ್ಷನ್ ಹಾಗೂ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿಯನ್ನು ಇವತ್ತಿನ ಈ ವಿಶೇಷ ವರದಿಯಲ್ಲಿ ನಾವು ನಿಮಗೆ ಬಿಡಿಸಿ ಹೇಳ್ತೀವಿ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ಮೊದಲು ನಾವು ನಿನ್ನೆ ಬಿಡುಗಡೆಯಾದ ಆ ಪವರ್ಫುಲ್ ಪೋಸ್ಟರ್ ಬಗ್ಗೆ ಮಾತಾಡೋಣ. ಚಿತ್ರತಂಡ ಈ ಪೋಸ್ಟರ್ ಅನ್ನು ಶೇರ್ ಮಾಡಿ ಅದಕ್ಕೆ ಕೊಟ್ಟಿರುವ ಕ್ಯಾಪ್ಷನ್ ಏನಪ್ಪಾ ಅಂದ್ರೆ, ಪವರ್ ಪ್ರೆಸೆನ್ಸ್ ಗೌರನಾಯ್ಡು ಇಸ್ ಅರೈವಿಂಗ್. ಅಂದ್ರೆ ಶಕ್ತಿ ಮತ್ತು ಸಾಮ್ರಾಜ್ಯದ ಸಂಕೇತವಾಗಿ ಗೌರನಾಯ್ಡು ಬರ್ತಾ ಇದ್ದಾರೆ ಅಂತ ಅರ್ಥ. ಈ ಪೋಸ್ಟರ್ನಲ್ಲಿ ಶಿವಣ್ಣನ ಲುಕ್ ಹೇಗಿದೆ ಅಂತ ಸೂಕ್ಷ್ಮವಾಗಿ ಗಮನಿಸಿ. ಒಂದು ಮರದ ಕುರ್ಚಿಯ ಮೇಲೆ ಅತ್ಯಂತ ಗಂಭೀರವಾಗಿ ಕುಳಿತಿರುವ ಶಿವಣ್ಣ ತಿಳಿ ಬಣ್ಣದ ಶರ್ಟ್ ಮತ್ತು ಬಿಳಿ ಪ್ಯಾಂಟ್ ಧರಿಸಿದ್ದಾರೆ. ಕೈಬೆರಳುಗಳಲ್ಲಿ ದೊಡ್ಡ ದೊಡ್ಡ ಉಂಗುರಗಳು, ಮುಖದಲ್ಲಿ ದಟ್ಟವಾದ ಮೀಸೆ, ಕಣ್ಣುಗಳಲ್ಲಿ ಇಡೀ ಊರನ್ನೇ ಆಳುವ ನಾಯಕನ ಗತ್ತು ಎದ್ದು ಕಾಣ್ತಾ ಇದೆ. ಈ ಲುಕ್ ನೋಡಿದ್ರೇನೆ ಗೊತ್ತಾಗುತ್ತೆ, ಇವರು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಇಡೀ ಹಳ್ಳಿಗೆ ಅಥವಾ ಒಂದು ದೊಡ್ಡ ಗುಂಪಿಗೆ ಮುಖ್ಯಸ್ಥನಾಗಿ ಎಲ್ಲರನ್ನೂ ತನ್ನ ಹತೋಟಿಯಲ್ಲಿಟ್ಟುಕೊಳ್ಳುವ ಒಬ್ಬ ಪವರ್ಫುಲ್ ಲೀಡರ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಬರೀ ಪೋಸ್ಟರ್ ಮಾತ್ರವಲ್ಲ, ಇದರ ಜೊತೆಗೆ ಚಿತ್ರತಂಡ ಒಂದು ಬಿಹೈಂಡ್ ದ ಸೀನ್ಸ್ ಅಂದ್ರೆ ಮೇಕಿಂಗ್ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದೆ. ಈ ವಿಡಿಯೋ ಇಂಟರ್ನೆಟ್ನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈ ವಿಡಿಯೋದಲ್ಲಿ ಏನಿದೆ ಅಂದ್ರೆ, ಹಳ್ಳಿ ಶೈಲಿಯ ಒಂದು ದೊಡ್ಡ ಕುಸ್ತಿ ಅಖಾಡ ಅಂದ್ರೆ ಪೆಹಲ್ವಾನಿ ರಿಂಗ್ ಕಾಣಿಸುತ್ತೆ. ಅಲ್ಲಿ ಸಾಕಷ್ಟು ಜನ ಕುಸ್ತಿಪಟುಗಳು ಮಣ್ಣಿನಲ್ಲಿ ಕುಸ್ತಿ ಆಡುತ್ತಿರುತ್ತಾರೆ. ಆ ಇಡೀ ಕುಸ್ತಿ ಅಖಾಡಕ್ಕೆ ನಮ್ಮ ಶಿವಣ್ಣ ಅಲಿಯಾಸ್ ಗೌರನಾಯ್ಡು ಒಬ್ಬ ಮಾಸ್ಟರ್ ಅಥವಾ ಇನ್ಸ್ಟ್ರಕ್ಟರ್ ಆಗಿ ನಿಂತು ಎಲ್ಲವನ್ನೂ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ. ಯಾರು ಹೇಗೆ ಕುಸ್ತಿ ಆಡಬೇಕು, ಪಟ್ಟುಗಳನ್ನು ಹೇಗೆ ಹಾಕಬೇಕು ಅಂತ ಶಿವಣ್ಣ ಅಲ್ಲಿ ಗೈಡ್ ಮಾಡ್ತಾ ಇರೋದು ವಿಡಿಯೋದಲ್ಲಿ ಹೈಲೈಟ್ ಆಗಿದೆ. ಅಷ್ಟೇ ಅಲ್ಲ, ಶೂಟಿಂಗ್ ಸೆಟ್ನಲ್ಲಿ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಮತ್ತು ನಿರ್ದೇಶಕ ಬುಚ್ಚಿಬಾಬು ಸನಾ ಅವರು ಶಿವಣ್ಣನ ಜೊತೆ ಅತ್ಯಂತ ಗೌರವದಿಂದ, ಆತ್ಮೀಯತೆಯಿಂದ ಸಂವಾದ ನಡೆಸುತ್ತಿರುವ ದೃಶ್ಯಗಳು ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತವೆ. ರಾಮ್ ಚರಣ್ ಅವರು ಶಿವಣ್ಣನ ಕೈ ಹಿಡಿದು ಮಾತನಾಡಿಸೋದು, ಅವರ ಅನುಭವವನ್ನು ಕೇಳಿ ತಿಳಿದುಕೊಳ್ಳೋದು ನೋಡಿದ್ರೆ ಸೌತ್ ಇಂಡಸ್ಟ್ರಿಯಲ್ಲಿ ಕಲಾವಿದರ ನಡುವೆ ಇರೋ ಬಾಂಧವ್ಯ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಹೌದು ವೀಕ್ಷಕರೇ, ಈಗ ಎಲ್ಲರ ಮನಸ್ಸಿನಲ್ಲಿ ಮೂಡ್ತಿರೋ ಅತೀ ದೊಡ್ಡ ಪ್ರಶ್ನೆ ಅಂದ್ರೆ, ಈ ಪೆದ್ದಿ ಸಿನಿಮಾದ ಕಥೆ ಏನಾಗಿರಬಹುದು ಮತ್ತು ಇದರಲ್ಲಿ ಶಿವಣ್ಣನ ಪಾತ್ರಕ್ಕೂ ರಾಮ್ ಚರಣ್ ಪಾತ್ರಕ್ಕೂ ಇರೋ ಲಿಂಕ್ ಏನು? ನಮಗೆ ಸಿಕ್ಕಿರೋ ಇನ್ಸೈಡ್ ಮಾಹಿತಿಯ ಪ್ರಕಾರ ಪೆದ್ದಿ ಸಿನಿಮಾ ಒಂದು ಪಕ್ಕಾ ರಾ ಮತ್ತು ರಸ್ಟಿಕ್ ಶೈಲಿಯ ಸ್ಪೋರ್ಟ್ಸ್ ಆಕ್ಷನ್ ಎಮೋಷನಲ್ ಡ್ರಾಮಾ. ಈ ಸಿನಿಮಾದ ಕಥೆ ನಡೆಯೋದು 1980ರ ದಶಕದ ಆಂಧ್ರ ಪ್ರದೇಶದ ಒಂದು ಹಳ್ಳಿಯ ಹಿನ್ನೆಲೆಯಲ್ಲಿ. ಇಡೀ ಸಿನಿಮಾದಲ್ಲಿ ಕ್ರೀಡೆಗಳು ಹೈಲೈಟ್ ಆಗ್ತವೆ. ಮತ್ತೊಂದು ಸಾಂಪ್ರದಾಯಿಕ ಕುಸ್ತಿ, ರೆಸ್ಲಿಂಗ್. ಇಲ್ಲಿ ರಾಮ್ ಚರಣ್ ಅವರು 2 ವಿಭಿನ್ನ ಅವತಾರಗಳಲ್ಲಿ ಅಂದ್ರೆ ಡ್ಯುಯಲ್ ಶೇಡ್ ಇರೋ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಎನ್ನಲಾಗಿದೆ. ಒಂದೆಡೆ ಹಳ್ಳಿಯ ಒಬ್ಬ ಆವೇಶಭರಿತ ಮುಗ್ಧ ಕ್ರಿಕೆಟರ್ ಆಗಿ ಕಾಣಿಸಿಕೊಂಡ್ರೆ, ಮತ್ತೊಂದೆಡೆ ಅತ್ಯಂತ ರಗಡ್ ಮತ್ತು ಶಕ್ತಿಶಾಲಿ ಪೆದ್ದಿ ಪೆಹಲ್ವಾನ್ ಆಗಿ ಅಖಾಡಕ್ಕೆ ಇಳಿಯಲಿದ್ದಾರೆ. ಇದಕ್ಕಾಗಿಯೇ ಚಿತ್ರಕ್ಕೆ ಪೆದ್ದಿ ಅಂತ ಹೆಸರಿಡಲಾಗಿದೆ. ತನ್ನ ಹಳ್ಳಿಯ ಸ್ವಾಭಿಮಾನ, ತನ್ನ ಜನರ ಗೌರವ ಮತ್ತು ಹಳ್ಳಿಯ ಮಣ್ಣಿನ ಹೆಮ್ಮೆಯನ್ನು ಕಾಪಾಡಲು ಒಬ್ಬ ಸಾಮಾನ್ಯ ಯುವಕ ಹೇಗೆ ಇಡೀ ವ್ಯವಸ್ಥೆಯ ವಿರುದ್ಧ, ಒಬ್ಬ ಬಲಿಷ್ಠ ಶತ್ರುವಿನ ವಿರುದ್ಧ ಕ್ರೀಡೆಯ ಮೂಲಕ ಹೋರಾಡ್ತಾನೆ ಅನ್ನೋದೇ ಈ ಚಿತ್ರದ ಒನ್ಲೈನ್ ಸ್ಟೋರಿ. ಹಾಗಾದ್ರೆ ಈ ಕಥೆಯಲ್ಲಿ ಗೌರನಾಯ್ಡು ಅಂದ್ರೆ ನಮ್ಮ ಶಿವಣ್ಣನ ಪಾತ್ರ ಏನು? ಚಿತ್ರದ ಆಪ್ತ ಮೂಲಗಳ ಪ್ರಕಾರ ಶಿವಣ್ಣ ಈ ಚಿತ್ರದಲ್ಲಿ ರಾಮ್ ಚರಣ್ ಪಾತ್ರಕ್ಕೆ ಒಬ್ಬ ಮೆಂಟರ್ ಆಗಿ
ಅಂದ್ರೆ ಗುರುವಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ರಾಮ್ ಚರಣನ್ನು ಒಬ್ಬ ಸಾಮಾನ್ಯ ಹಳ್ಳಿಗನಿಂದ ಒಬ್ಬ ಅಪ್ರತಿಮ ಪೆಹಲ್ವಾನನನ್ನಾಗಿ ರೂಪಿಸುವಲ್ಲಿ ಈ ಗೌರನಾಯ್ಡು ಪಾತ್ರವೇ ಪ್ರಮುಖ ಕಾರಣವಾಗುತ್ತೆ. ಜೈಲರ್ ಸಿನಿಮಾದಲ್ಲಿ ಕೇವಲ ಕೆಲವೇ ನಿಮಿಷ ಬಂದು ಥಿಯೇಟರ್ನಲ್ಲಿ ಬಿರುಗಾಳಿ ಎಬ್ಬಿಸಿದ್ದ ಶಿವಣ್ಣ ಈಗ ಪೆದ್ದಿ ಚಿತ್ರದಲ್ಲಿ ಮತ್ತಷ್ಟು ಕನ್ವಿನ್ಸಿಂಗ್ ಮತ್ತು ದೀರ್ಘಾವಧಿಯ ಪಾತ್ರದಲ್ಲಿ ಅಬ್ಬರಿಸಲಿದ್ದಾರೆ. ಗುರು ಶಿಷ್ಯರ ನಡುವಿನ ಎಮೋಷನಲ್ ಬಾಂಡಿಂಗ್ ಈ ಸಿನಿಮಾದ ಮೇಜರ್ ಹೈಲೈಟ್ಸ್ ಫ್ಯಾಕ್ಟರ್ ಆಗಿ ಹೊರಹೊಮ್ಮಲಿದೆ. ವೀಕ್ಷಕರೇ, ಈ ಚಿತ್ರದ ಮೇಕಿಂಗ್ ಮತ್ತು ಬಜೆಟ್ ಕೇಳಿದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ. ಪೆದ್ದಿ ಸಿನಿಮಾ ಸಣ್ಣ ಮಟ್ಟದಲ್ಲೇನೂ ತಯಾರಾಗ್ತಿಲ್ಲ. ಇದು ಬರೋಬ್ಬರಿ 355 ಕೋಟಿ ರೂಪಾಯಿ ಬೃಹತ್ ಬಜೆಟ್ನಲ್ಲಿ ಮೂಡಿಬರುತ್ತಿರುವ ಪ್ಯಾನ್ ಇಂಡಿಯಾ ಸಿನಿಮಾ. ಹೌದು, ನೀವು ಕೇಳಿದ್ದು ನಿಜ, ಬರೋಬ್ಬರಿ 355 ಕೋಟಿ ರೂಪಾಯಿ. ಈ ಚಿತ್ರವನ್ನು ವೃದ್ಧಿ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ವೆಂಕಟ ಸತೀಶ್ ಕೀಲಾರು ಅತ್ಯಂತ ಅದ್ಧೂರಿಯಾಗಿ ನಿರ್ಮಾಣ ಮಾಡುತ್ತಿದ್ದಾರೆ. ಮೈತ್ರಿ ಮೂವಿ ಮೇಕರ್ಸ್ ಮತ್ತು ಸುಕುಮಾರ್ ರೈಟಿಂಗ್ಸ್ನಂತಹ ದೈತ್ಯ ಸಂಸ್ಥೆಗಳು ಈ ಚಿತ್ರದ ಪ್ರೆಸೆಂಟರ್ಸ್ ಆಗಿ ಕೈಜೋಡಿಸಿವೆ. ಅಂದ್ರೆ ಬಿಡುಗಡೆಗೂ ಮುನ್ನವೇ ಈ ಚಿತ್ರದ ಬಿಸ್ನೆಸ್ ವ್ಯಾಲ್ಯೂ ಯಾವ ರೇಂಜ್ಗೆ ಇರಬಹುದು ಅಂತ ನೀವೇ ಊಹೆ ಮಾಡಿ. ಚಿತ್ರದ ತಾರಾಗಣ ಕೂಡ ಅಷ್ಟೇ ಸ್ಟಾರ್ ಸ್ಟಡೆಡ್ ಆಗಿದೆ. ರಾಮ್ ಚರಣ್ ಜೋಡಿಯಾಗಿ ಬಾಲಿವುಡ್ ಬ್ಯೂಟಿ ಅತಿಲೋಕ ಸುಂದರಿ ಶ್ರೀದೇವಿಯವರ ಪುತ್ರಿ ಜಾನ್ವಿ ಕಪೂರ್ ನಾಯಕಿಯಾಗಿ ನಟಿಸುತ್ತಿದ್ದಾರೆ. ಚಿತ್ರದಲ್ಲಿ ಅವರ ಪಾತ್ರದ ಹೆಸರು ಅಚ್ಚಿಯಮ್ಮ. ರಾಮ್ ಚರಣ್ ಮತ್ತು ಜಾನ್ವಿ ಕಪೂರ್ ಜೋಡಿಯನ್ನು ಬೆಳ್ಳಿತೆರೆಯ ಮೇಲೆ ನೋಡಲು ಫ್ಯಾನ್ಸ್ ಕಾತರದಿಂದ ಕಾಯುತ್ತಿದ್ದಾರೆ. ಇನ್ನುಳಿದಂತೆ ತೆಲುಗು ಚಿತ್ರರಂಗದ ಖ್ಯಾತ ಪೋಷಕ ನಟ ಜಗಪತಿ ಬಾಬು ಇಲ್ಲಿ ಅಪ್ಪಲಸೂರಿ ಎಂಬ ಪವರ್ಫುಲ್ ವಿಲನ್ ಪಾತ್ರದಲ್ಲಿ ಅಬ್ಬರಿಸಲಿದ್ದಾರೆ. ಇವರ ಜೊತೆಗೆ ಬಾಲಿವುಡ್ನ ಹಿರಿಯ ನಟ ಬೊಮನ್ ಇರಾನಿ, ಮಿರ್ಜಾಪುರ್ ವೆಬ್ಸರಣಿ ಖ್ಯಾತಿಯ ದಿವ್ಯೇಂದು ಶರ್ಮಾ, ವಿಜಿ ಚಂದ್ರಶೇಖರ್ ಮತ್ತು ಕಾಮಿಡಿ ನಟ ಸತ್ಯ ಪ್ರಮುಖ ಪಾತ್ರಗಳಲ್ಲಿದ್ದಾರೆ. ಅಷ್ಟೇ ಅಲ್ಲ, ಚಿತ್ರದ ಒಂದು ವಿಶೇಷ ಹಾಡಿನಲ್ಲಿ ಗ್ಲಾಮರಸ್ ಕ್ವೀನ್ ಶ್ರುತಿ ಹಾಸನ್ ಕೂಡ ಸ್ಪೆಷಲ್ ಅಪಿಯರೆನ್ಸ್ ನೀಡಲಿದ್ದಾರೆ ಅನ್ನೋ ಸುದ್ದಿ ಕೇಳಿಬರ್ತಾ ಇದೆ. ಇನ್ನು ತಾಂತ್ರಿಕ ಬಳಗದ ಬಗ್ಗೆ ಹೇಳಲೇಬೇಕು. ಆಸ್ಕರ್ ಪ್ರಶಸ್ತಿ ವಿಜೇತ ಸಂಗೀತ ಮಾಂತ್ರಿಕ ಎಆರ್ ರೆಹಮಾನ್ ಈ ಚಿತ್ರಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ಚಿತ್ರದ ಮೊದಲ ಸಿಂಗಲ್ ಹಾಡು ಚಿಕಿರಿ ಚಿಕಿರಿ ಬಿಡುಗಡೆಯಾಗಿ ಎಲ್ಲಾ ಪ್ಲಾಟ್ಫಾರ್ಮ್ಗಳಲ್ಲಿ ಬರೋಬ್ಬರಿ 200 ಮಿಲಿಯನ್ಗಿಂತಲೂ ಹೆಚ್ಚು ವೀಕ್ಷಣೆ ಪಡೆದು ಹೊಸ ದಾಖಲೆ ಬರೆದಿದೆ. ರೆಹಮಾನ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಹಾಡುಗಳು ಈ ಚಿತ್ರಕ್ಕೆ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಆಗಲಿವೆ. ಇನ್ನು ಆರ್ಸಿಬಿ ಮತ್ತು ಸ್ಟಾರ್ ಸಿನಿಮಾಗಳಿಗೆ ಕ್ಯಾಮೆರಾ ಹಿಡಿದ ಆರ್ ರತ್ನವೇಲು ಅವರ ಛಾಯಾಗ್ರಹಣ ಈ ಚಿತ್ರಕ್ಕಿದೆ. 1980ರ ಕಾಲಘಟ್ಟವನ್ನು ಅತ್ಯಂತ ಸುಂದರವಾಗಿ ರಗ್ಗಡಾಗಿ ಕ್ಯಾಪ್ಚರ್ ಮಾಡಲು ರತ್ನವೇಲು ಅವರು ಅದ್ಭುತ ಸೆಟ್ಗಳನ್ನು ಬಳಸಿಕೊಂಡಿದ್ದಾರೆ. ಇನ್ನು ಈ ಚಿತ್ರದ ರಿಲೀಸ್ ಡೇಟ್ ಕೂಡ ಸಾಕಷ್ಟು ಏರುಪೇರುಗಳನ್ನು ಕಂಡಿದೆ. ಮೊದಲು ರಾಮ್ ಚರಣ್ ಬರ್ತ್ಡೇ ಪ್ರಯುಕ್ತ ಮಾರ್ಚ್ ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಅಂದುಕೊಂಡಿದ್ರು. ಆದರೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಬಾಕಿ ಇದ್ದಿದ್ದರಿಂದ ಡೇಟ್ ಮುಂದೂಡಲಾಯಿತು. ಕೊನೆಗೆ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದು ಚಿತ್ರತಂಡ ಈಗ ಅಫಿಷಿಯಲ್ ರಿಲೀಸ್ ಡೇಟ್ ಘೋಷಣೆ ಮಾಡಿದೆ. ಹೌದು ವೀಕ್ಷಕರೇ, ಈಗ ಇಡೀ ಸಿನಿ ಕುಟುಂಬ ಕಣ್ಣಿಟ್ಟಿರುವುದು ಜೂನ್ ತಿಂಗಳ ಬಾಕ್ಸ್ ಆಫೀಸ್ ಮೇಲೆ. ಬರುವ ಜೂನ್ 4, 2026ರಂದು ಪೆದ್ದಿ ಸಿನಿಮಾ ಪ್ರಪಂಚದಾದ್ಯಂತ ಅದ್ಧೂರಿಯಾಗಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ. ಅದಕ್ಕಿಂತ ಮುಂಚಿತವಾಗಿ ಅಂದ್ರೆ ಜೂನ್ 3ರಿಂದಲೇ ವಿಶ್ವಾದ್ಯಂತ ಬೃಹತ್ ಮಟ್ಟದಲ್ಲಿ ಪ್ರೀಮಿಯರ್ ಶೋಗಳು ಆರಂಭವಾಗಲಿವೆ. ಈ ಚಿತ್ರವು ಡಾಲ್ಬಿ ಸಿನಿಮಾ, ಐಮ್ಯಾಕ್ಸ್, 4DXನಂತಹ ಹೈ ಎಂಡ್ ಫಾರ್ಮ್ಯಾಟ್ಗಳಲ್ಲಿ ರಿಲೀಸ್ ಆಗ್ತಿರೋದ್ರಿಂದ ಪ್ರೇಕ್ಷಕರಿಗೆ ಒಂದು ಅದ್ಭುತ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿಗೋದು ಗ್ಯಾರಂಟಿ. ಅಂದಹಾಗೆ ಈ ಚಿತ್ರದ ಅತಿದೊಡ್ಡ ಪ್ರಮೋಷನ್ ಅಂದ್ರೆ ಚಿತ್ರದ ಅಫಿಷಿಯಲ್ ಟ್ರೇಲರ್ ಬರುವ ಮೇ 18ರಂದು ಮುಂಬೈನಲ್ಲಿ ನಡೆಯಲಿರುವ ಭವ್ಯವಾದ ಇವೆಂಟ್ನಲ್ಲಿ ರಿಲೀಸ್ ಆಗ್ತಾ ಇದೆ. ಹೌದು, ಮೊದಲು ಭೋಪಾಲ್ನಲ್ಲಿ ಮಾಡಬೇಕು ಅಂದ್ಕೊಂಡಿದ್ದ ಚಿತ್ರತಂಡ ಈಗ ಬಾಲಿವುಡ್ ಮಾರ್ಕೆಟ್ ಅನ್ನು ಟಾರ್ಗೆಟ್ ಮಾಡಿ ಮುಂಬೈನಲ್ಲಿ ಅದ್ಧೂರಿ ಟ್ರೇಲರ್ ಲಾಂಚ್ ಇವೆಂಟ್ ಹಮ್ಮಿಕೊಂಡಿದೆ. ಅಲ್ಲಿ ಒಂದು ಸ್ಪೆಷಲ್ ಸಾಂಗ್ ಶೂಟಿಂಗ್ ಮುಗಿಸಿ ನಂತರ ಭೋಪಾಲ್ನಲ್ಲಿ ಬೃಹತ್ ಮ್ಯೂಸಿಕಲ್ ಸೆಲೆಬ್ರೇಷನ್ ಮಾಡಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ವೀಕ್ಷಕರೇ, ಕೇವಲ ಜೈಲರ್ ಸಿನಿಮಾದಲ್ಲಿ ಅತಿಥಿ ಪಾತ್ರದಲ್ಲಿ ಧೂಳೆಬ್ಬಿಸಿದ್ದ ಶಿವಣ್ಣ ಈಗ ರಾಮ್ ಚರಣ್ ಜೊತೆ ಪೂರ್ಣ ಪ್ರಮಾಣದ ಗೌರನಾಯ್ಡು ಆಗಿ ಅಖಾಡಕ್ಕೆ ಇಳಿಯುತ್ತಿರುವುದು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆಯ ವಿಷಯ. ಕುಸ್ತಿ ಅಖಾಡದಲ್ಲಿ ಶಿವಣ್ಣನ ಖಡಕ್ ಡೈಲಾಗ್ಗಳು ಮತ್ತು ಆಕ್ಷನ್ ಸೀನ್ಗಳನ್ನು ನೋಡಲು ನಾವಂತೂ ಕಾಯ್ತಾ ಇದ್ದೀವಿ. ನಿಮಗೆ ಶಿವಣ್ಣನ ಈ ಹೊಸ ಗೌರನಾಯ್ಡು ಲುಕ್ ಹೇಗೆ ಅನಿಸಿತು? ರಾಮ್ ಚರಣ್ ಮತ್ತು ಶಿವಣ್ಣ ಕಾಂಬಿನೇಷನ್ ಬಾಕ್ಸ್ ಆಫೀಸ್ನಲ್ಲಿ ಎಂತಹ ಇತಿಹಾಸ ಸೃಷ್ಟಿಸಬಹುದು? ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ. ಇದೇ ರೀತಿಯ ಎಕ್ಸ್ಕ್ಲೂಸಿವ್ ಸಿನಿ ಅಪ್ಡೇಟ್ಸ್, ಬ್ರೇಕಿಂಗ್ ನ್ಯೂಸ್ ಮತ್ತು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನಿಮ್ಮ ನೆಚ್ಚಿನ ದ ನ್ಯೂಸ್ ವೇರ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ದ ನ್ಯೂಸ್ ವೇರ್. ಧನ್ಯವಾದಗಳು.